ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆ ಹಳ್ಳಿ ಜನಕ್ಕೆ ಇಲ್ಲಿ ಕ್ರಷರ್ ಮಾಡ್ತಾರೆ ಅದೇ ಗೊತ್ತಿಲ್ಲ. ಈಗೇನು ಅಲ್ಲಿ ಅಭ್ಯರ್ಥಿಗಳಿಗೆ ನಮ್ಮ ಹಳ್ಳಿಗೆ ಏನೋ ಆಪತ್ ಬಂದೈತೆ ಅಂತೇಳಿ ಅದರಿಂದ ಜಿಲ್ಲಾಡಳಿತ ಇದು ಏನು ಲೈಸೆನ್ಸ್ ಕೊಟ್ಟಿದ್ದೀರಿ ಅದನ್ನ ರದ್ದು ಮಾಡಿ ಶಾಂತವನ್ನು ಮಾಡಬೇಕು. ಯಾಕಂದ್ರೆ ಈಗ ಇಡೀ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಅಲ್ಲಿ ಕ್ರಷರ್ ಆಗಲಿ ಬ್ರಾಂದಿ ಶಾಪ್ಗಳಲ್ಲಿ ಬಿಟ್ಕೊಳ್ಳಲ್ಲ ಅಂತಂದ್ರೆ ಸೀದಾ ಅವರೆಲ್ಲರೂ ಕೂಡ ಮೊಳಕಾಲ್ಮೂರು ತಾಲೂಕಿಗೆ ಬರ್ತಾರೆ. ಒಂದು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ. ಅವತ್ತೊಂದು ದಿವಸ ಮೊಳಕಾಲ್ಮೂರಲ್ಲಿ ತಹಸೀಲ್ದಾರು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೀತು. ಅಲ್ಲಿ ಆಂಧ್ರದ ಗಡಿ ಭಾಗದಲ್ಲಿ ಒಂದು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ. ಅಲ್ಲಿ ಕೊಲೆ ಸುಲಿಗೆ ಆಗ್ತವೆ, ಇಸ್ಪೀಟ್ ದಂಧೆ ಆಗುತ್ತೆ, ಓಸಿ ದಂಧೆ ಆಗುತ್ತೆ, ಅದಕ್ಕೆ ಪರವಾನಗಿ ಕೊಡಬಾರ್ದು ಅಂತ ಹೇಳಿ ಅಲ್ಲಿ ಜಿಲ್ಲಾಧಿಕಾರಿಗಳೆದುರಿಗೆ ಹೇಳಿದ್ರು. ಮಾನ್ಯ ಶಾಸಕರು ಗೋಪಾಲ್ ಕೃಷ್ಣ ಅವರು ಅದು ನನ್ನ ಕಡೆ ಬಿಡ್ರಿ, ನಾನು ಯಾವುದೇ ಕಾರಣಕ್ಕೂ ಅದಕ್ಕೆ ಲೈಸೆನ್ಸು ಅವರೇ ಮುಂದೆ ನಿಂತ್ಕೊಂಡು ಕೊಡಿಸಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಐತೆ. ಇದಾಗಬಾರ್ದು. ಒಬ್ಬ ಜನಪ್ರತಿನಿಧಿಗೆ ಜನಸಮೂಹ ನಂಬಿರ್ತಾರೆ, ಆ ನಂಬಿಕೆ ದ್ರೋಹ ಮಾಡಬಾರ್ದು ಅಂತ ಈ ಮೂಲಕ ಹೇಳಿ ಮತ್ತೊಮ್ಮೆ ನಾವು ಜಿಲ್ಲಾಧಿಕಾರಿಗಳೆಲ್ಲ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಒತ್ತಾಯಿಸಿ ರೈತರನ್ನು ಮೋಸ ಮಾಡಿ ಕ್ರಷರ್ಗೆ ಅನುಮತಿ ಕೊಟ್ಟಿರೋ ಜಿಲ್ಲಾಡಳಿತಕ್ಕೆ ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ ಬೇಕೇ ಬೇಕು. ಆತ್ಮೀಯರೇ, ಏನಿವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದಕ್ಕೆ ಬಂದಿರಂದ್ರೆ ಈ ಜಿಲ್ಲಾಧಿಕಾರಿಗೆ ನಾಚಿಕೆಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ, ರೈತರಿಗೆ ಮೋಸ ಮಾಡುತ್ತಿರುವ ಇನ್ಸೂರೆನ್ಸ್ ಕಂಪನಿಗಳಿಗೆ, ರೈತರಿಗೆ ವಂಚನೆಯನ್ನು ಮಾಡಲಿಕ್ಕೆ ಬೇಕೇ ಬೇಕು. ಇನ್ಸೂರೆನ್ಸ್ ಕಂಪನಿಯಲ್ಲಿ ರೈತರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ರೈತ ಸ್ನೇಹಿತರೆ ಹಾಗೂ ಎಲ್ಲ ಹೋರಾಟಗಾರ ಬಂಧುಗಳೇ, ಏನಿವತ್ತು ಬೆಳೆ ಪರಿಹಾರದ ಬಗ್ಗೆ ಸಾಕಷ್ಟು ಸಾರಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿರ್ಬೋದು ಸಭೆಗಳನ್ನು ಮಾಡೋದ್ರ ಮೂಲಕ ಅಧಿಕಾರಿಗಳು ಅಂದರೇ ರಾಜ್ಯದಲ್ಲಿ ಗ್ಯಾಸ್ ಅಭಾವದ ಹಿನ್ನೆಲೆಯಲ್ಲಿ ಇದೀಗ ಮೂರನೇ ಶಿಪ್ ಮಂಗಳೂರಿನ ನವಬಂದರಿಗೆ ತಲುಪ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅಂದರೆ ಸರಿಸುಮಾರು 46,000 ಟನ್ ಈ ಶಿಪ್ ಈಗ ನೇರವಾಗಿ ಗುಜರಾತ್ನಲ್ಲಿ ಆ ಬಳಿಕ ಗುಜರಾತ್ಗೆ ಬಂದಾಗ ಈಗ ಮಂಗಳೂರು ಇದಕ್ಕೆ ತಲುಪ್ತಾ ಇರುವಂಥದ್ದು. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಇದಕ್ಕೆ ಈ ಕ್ಲಿಯರೆನ್ಸ್ಗಾಗಿ ಅಂದರೆ ಬಂದರಲ್ಲಿ ಯಾವುದೇ ಕ್ಲಿಯರೆನ್ಸ್ ಬೇಕಾದಂತೆ ಶಿಪ್ ಬಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತಾರೆ. ಸರಿಸುಮಾರು ಅಪೋಲೋ ಓಷನ್ ಎಂಬ ಹೆಸರಿನ ಬೃಹತ್ ಶಿಪ್ ಈಗ ಮಂಗಳೂರು ತಲುಪ್ತಾ ಇರುವಂಥದ್ದು, ಮಂಗಳೂರಿನ ಬಂದರಿಗೆ ತಲುಪ್ತಾ ಇರುವಂಥದ್ದು. ನೇರವಾಗಿ ಗುಜರಾತ್ ಕೋರ್ಟ್ನಿಂದ ಅಂದರೆ ಗುಜರಾತ್ ಏನು ಬಂದರ್ ಏನಿದೆ, ಮುಖ್ಯವಾದಂಥ ಬಂದರ್ ಏನಿದೆ ಅದರಿಂದ ನೇರವಾಗಿ ಮಂಗಳೂರಿಗೆ ಬಂದಿರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿದ್ದು ಬಂದಂಥದ್ದು ಹೊರ ದೇಶದಿಂದ ಕತಾರ್ ದೇಶದಿಂದ ಬಂದಿರುವ ಭಾರತದ ಬಂದರಿಗೆ ಬಂದು ಅದು ಕೂಡ ಬೇರೆ ಬೇರೆ ದೇಶದ ಪ್ಲಾಟನ್ನು ಬಂದರ್ನ ಮೂರನೇ ಶಿಪ್ಗೆ
ಎಂಡಿ ಬಿಟ್ಟು ರೆಡ್ ಬೋರ್ಡ ಒಂಜಿ ಬೋರ್ಡ ಹಾಂ ಏತುಂಡು ಎಂಡಿ ಬಿಟ್ಟು ಏತು ಬೋರ್ಡು ಮೂಜೆಗೆ ಬೋರ್ಡ್ ದೂರ ಕಲಿಮು 5 ಗಂಟೆದ ಅಂದಾಜಿಗೆ ಬಲ್ಲದ ಎಲ್ಲಿಯ ಇರಲಿಲ್ಲ ಮಲ್ಲ ಇರಲಿಲ್ಲ ಜಪ್ಪುವ ಅಂಚನೆ ಬೈಯಡು 5 ಗಂಟೆಗೆ ಸರಿಯಾದ ಸಾಧಾರಣ 5:30 ಗಂಟೆದ ಕೊಡ್ತು ಕಾನಾಗ ಅಡ್ಡ ಹಾಲಾಗೆ ಅಂಚನೆ ಕನ ಹಾಲಾಗೆ ಪಂಪನ ಇರಲಿಲ್ಲ ಜಪ್ಪಿರೋಲ್ಲ ಅಂಚ 5 ಬೊಕ್ಕ ಬೈಯಡು 6 ಗಂಟೆದ ಕೊಡ್ತುಗು ಸಮಿಂದು ಸಭಾ ಕಾರ್ಯಕ್ರಮ ನಡಪಿರೋಂಡು ಈ ಸಭಾ ಕಾರ್ಯಕ್ರಮಡು ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಅಧ್ಯಕ್ಷತೆ ವಹಿಸುವುದು ಅಂಚನೆ ನಮ್ಮ ಕನ್ಯಾತಿ ಗಣ್ಯರನ್ನ ಬಿನ್ನೇರುಪುರ ಬರಲಿರು ಮಕ್ಕಳಿಗೆ ಶುಭಕ್ಕಾದ UT ಖಾದರ್ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಅಂಚನೆ ದಿನೇಶ್ ಗುಂಡೂರಾವ್ ಆರೋಗ್ಯ ಬೊಕ್ಕ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಜುನಾಥ್ ಭಂಡಾರಿ ರಮಣಾಥ್ ರೈಕುಲು ವಿನಾಯಕ್ ಕುಮಾರ್ ಸುರಕೆ ಸಹಕಾರ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಬೊಕ್ಕ ಐವನ್ ಡಿಸೋಜರು ಬ್ರಿಜೇಶ್ ಚೌಟೆ ಸಂಸದರು ಕಿಶೋರ್ ಕುಮಾರ್ ಬಟ್ಯಾಡಿ DV ಸದಾನಂದ ಗೌಡರು ಅಂಚನೆ ಮಾತ ನಮ್ಮ ಊರ್ದ ಶಾಸಕರನ್ನಕ್ಕೆಲ್ಲ ಬರ್ರವಲ್ಲೇರು 5 ಬೊಕ್ಕ ಇತ್ತನ ನಂಗೆ ಬಿನ್ನೇರಾದ ಸುಮಾರು ಗಣ್ಯಾತಿಗಣ್ಯ ವ್ಯಕ್ತಿಗಳನ್ನೆಲ್ಲ ಬರಲೇರು ಈ ಕಾರ್ಯಕ್ರಮ ಸಾಧಾರಣ ಒಂಜಿ 9 ಗಂಟೆ ಅನಗ ಸಭಾ ಕಾರ್ಯಕ್ರಮ ಮುಗಿಯೋಡು ಈ ಸಭಾ ಕಾರ್ಯಕ್ರಮ ಮಧ್ಯೋಡು ಸಭಾ ಕಾರ್ಯಕ್ರಮ ಮುಗಿಲೆಕ್ಕನೆ ಮಕ್ಕಳು ನೆತ್ತೊಂಜಿ ವಿಶೇಷ ಎಂಜಿನ ಮಾಡಂದ ಒಂಜಿ ನಮ್ಮ ಸಭಾ ಕಾರ್ಯಕ್ರಮ ಒಂಜಿ 3 ಜನಕ್ಕೂ ಸನ್ಮಾನ ಮಾಡಿಬರೋಲ್ಲ ಒಂಜಿ ಮಾಸ್ಟರ್ ಪ್ಲ್ಯಾನರಿ ಬಂಡದ ಮಾತೆರೆಲ್ಲ ಗೊತ್ತಿತ್ತು ನಂಚಿ ವಿಚಾರ ಅವರೊಂಜಿ ಉದ್ಯಮ ಕ್ಷೇತ್ರದವರು SK ಆನಂದೇರು ಬೇರೆ ಒಂಜಿ ಸನ್ಮಾನ ಮಾಡಿಬರೋಲ್ಲ ಅಂಚನೆ ಸದಾಶಿವ ಸಾಮಾನ್ಯ ಸಂಪಿಗದಡಿ ಮಠಂದ ಬೆಟ್ಟು ಬೇರೆ ಕಂಬಳ ಕ್ಷೇತ್ರಗಳು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.